ಹೇ ಗೈಸ್, ಗುಡ್ ಮಾರ್ನಿಂಗ್. ಟೈಮ್ ನೋಡಿದ್ರಿ ಅಲ್ಲ, 5:45 ಆಗಿದೆ. ಇವಾಗ ಎದ್ದು ಕೆಳಗಡೆ ಬರ್ತಾ ಇದ್ದೀನಿ ಗೈಸ್. ಇನ್ನು ಸ್ನಾನನೂ ಆಗಿಲ್ಲ, ಎಂತ ಆಗಿಲ್ಲ. ಈಗ ಗೀಝರ್ ಆನ್ ಮಾಡಬೇಕು. ಸೊ ಗೀಝರ್ ಆನ್ ಮಾಡಿ ಸ್ವಲ್ಪ ಕೆಲಸ ಎಲ್ಲ ಮಾಡಿಕೊಂಡು ಆಮೇಲೆ ನಾನು ಇವತ್ತಿನ ಡೇನ ಸ್ಟಾರ್ಟ್ ಮಾಡಬೇಕು. ಗೈಸ್, ನಿಮ್ಮನ್ನ ವಿಚಾರಿಸ್ಕೊಳ್ಳೇ ಇಲ್ಲ ಅಲ್ಲ. ಎಲ್ಲರೂ ಹೇಗಿದ್ದೀರಾ? ಹೋಪ್ಸೋ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ನಾನು ಕೂಡ ಸೂಪರಾಗಿದ್ದೀನಿ. ಬನ್ನಿ ಇವಾಗ ತಿಂಡಿ ಪ್ರಿಪ್ರೇಷನ್ಸ್ನ ಮಾಡಿಬಿಡೋಣ. ಇವತ್ತು ಆ್ಯಕ್ಚುಲಿ ನೋಡಿದ್ರಿ ಅಲ್ಲ ಏನು ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗೇ ಆಗಿರುತ್ತೆ. ಅಫ್ಕೋರ್ಸ್ ಹೌದು, ಇವತ್ತು ನಾನು ಚಪಾತಿ ಮಾಡ್ತಾ ಇದ್ದೀನಿ. ಆ್ಯಂಡ್ ಹಾಗೆ ಚಪಾತಿಗೆ ನೆಂಚ್ಕೊಳ್ಳೋಕ್ಕೆ ಬೀನ್ಸ್ ಪಲ್ಯ ಮಾಡ್ತಾ ಇದ್ದೀನಿ. ಎಲ್ರಿಗೂ ಗೊತ್ತು, ಬೀನ್ಸ್ ಪಲ್ಯನ ಡೈರೆಕ್ಟ್ ಒಗ್ಗರಣೆ ಮಾಡೋಕ್ಕಾಗಲ್ಲ. ಫಸ್ಟು ನಾವು ಬೀನ್ಸ್ನ ಬೇಯಿಸ್ಕೋಬೇಕು. ಸೊ ಬೀನ್ಸ್ನ ಸಪ್ಪೆ ಬೇಯಿಸ್ಕೊಂಡಿದ್ದೀನಿ. ಇವಾಗ ನೋಡಿ ಒಗ್ಗರಣೆ ಮಾಡ್ತಾ ಇದ್ದೀನಿ. ಇನ್ನೊಂದು 2 ಮಿನಿಟ್ಸ್ ಪಲ್ಯ ರೆಡಿ ಆಗುತ್ತೆ. ಪಲ್ಯನೂ ರೆಡಿ ಆಯಿತು. ಈಗ ಚಪಾತಿ ಹಿಟ್ಟನ್ನು ಕಲಸಿಟ್ಟಾಯಿತು. ಬನ್ನಿ ಇವಾಗ ಬೇಗ ಹೋಗಿ ಸ್ನಾನ ಮಾಡ್ಕೊಂಡು ಬಂದುಬಿಡೋಣ. ಮನುಷ್ಯ ಅಂದಮೇಲೆ ಸಮಯಕ್ಕೆ ತಕ್ಕಂತೆ ಚೇಂಜ್ ಆಗ್ತಾನೆ ಇರಬೇಕು ಅಲ್ಲ. ನೀವೇ ನೋಡಿದ್ದೀರಾ, ನಾನು ಹೀಗೆ ಇರ್ತೀನಿ ಅಂತ ಯಾವತ್ತೂ ಇಲ್ಲ. ಸಮಯಕ್ಕೆ ತಕ್ಕಂತೆ ನಾನು ಸಹ ಚೇಂಜ್ ಆಗ್ತಾ ಇರ್ತೀನಿ. ಸ್ನಾನ ಎಲ್ಲ ಆಯಿತು. ಬನ್ನಿ ಇವಾಗ ಹೋಗಿ ನಾವು ಪೂಜೆ ಮಾಡೋಣ. ಪೂಜೆ ಸಾಮಾನು ಎಲ್ಲ ಸ್ವಲ್ಪ ಬೆಳ್ಕೊಂಡೆ. ದೀಪಗಳೆಲ್ಲ ಸ್ವಲ್ಪ ಗಲೀಜಾಗ್ಬಿಟ್ಟಿತ್ತು. ಹಾಗಾಗಿ ಬನ್ನಿ ಇವಾಗ ಹೋಗಿ ನಾವು ಪೂಜೆನ ಮಾಡೋಣ. ಇವತ್ತು ಸ್ವಲ್ಪ ಸ್ಟ್ರೆಸ್ ಅನ್ನಿಸ್ತಾ ಇತ್ತು. ಯಾಕೆ ಗೊತ್ತಾ, ಇಷ್ಟು ದಿನ ಬೇರೆ ಇತ್ತು. ನಾನು ನನ್ನ ಮಗ ಇಬ್ಬರೇ ತಿಂಡಿ ತಿಂತಾ ಇದ್ವು. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ನೆಮ್ಮದಿಯಾಗಿ ಒಂದು 4 ಚಪಾತಿ 4 ರೊಟ್ಟಿ ಮಾಡೋಕ್ಕೆ ಎಷ್ಟು, ಒಂದು 3 ರೊಟ್ಟಿ ಮಾಡೋಕ್ಕೆ ಎಷ್ಟೊತ್ತಾಗತ್ತೆ, ಬೇಗ ಬೇಗ ಮಾಡ್ಕೊತಾ ಇದ್ದೆ. ಬಟ್ ಇವಾಗ ಹಾಗಲ್ಲ. ಇವಾಗ ಎಲ್ರಿಗೂ ಮಾಡಬೇಕು ಅಲ್ಲ. ಮತ್ತೊಂದು ಸ್ವಲ್ಪ ಪ್ರೆಷರ್ ಜಾಸ್ತಿ ಇರುತ್ತೆ. ಬಿಕಾಸ್ ನನ್ನ ಗಂಡಂಗೆ ಕರೆಕ್ಟಾಗಿ ಟೈಮಿಗೆ ಕೊಡಲಿಲ್ಲ ಅಂದರೆ ಅವನು ತಿಂಡಿನೇ ತಿನ್ನಲ್ಲ, ಹೊರಟೋಗ್ಬಿಡ್ತಾನೆ. ಅವನೇನು ಕೇಳಲ್ಲ, ತಿಂಡಿ ಕೊಟ್ಟಿಲ್ಲ ಅಂತ ಗಲಾಟೆನೂ ಮಾಡಲ್ಲ. ಬಟ್ ಅವ್ನ ಟೈಮಿಗೆ ತಿಂಡಿ ಅಲ್ಲಿ ಟೇಬಲ್ ಮೇಲೆ ಇಲ್ಲ ಅಂದರೆ ಅವ್ನ ಪಾಡಿಗೆ ಅವನು ಹೊರಟೋಗ್ಬಿಡ್ತಾನೆ. ಆಮೇಲೆ ಅವನಿಗೆ ಏನು ಅನಿಸುತ್ತೋ ಬಿಡುತ್ತೋ ಗೊತ್ತಿಲ್ಲ, ಅವನೇನೋ ಆರಾಮಾಗಿ ಹೋಟ್ಲಲ್ಲಿ ತಿನ್ಕೋತಾನೆ ಅನಿಸುತ್ತೆ. ಬಟ್ ನಮಗೆ ಇಲ್ಲಿ ಮನೇಲಿ ಮನಸ್ಸು ಒಂಥರ ಪಿಚಿ ಪಿಚಿ ಆಗ್ತಾ ಇರುತ್ತೆ. ಪಾಪ ತಿಂಡಿನೇ ತಿನ್ನಲಿಲ್ಲ, ಅಷ್ಟೇ ಇಷ್ಟು ಕಷ್ಟಪಟ್ಟು ಮಾಡಿದೆ ಅಂತ ಅನ್ನಿಸ್ತಾ ಇರುತ್ತೆ. ಇವೆಲ್ಲ ಯಾಕೆ ಅಂದ್ಬಿಟ್ಟು ಕರೆಕ್ಟ್ ಟೈಮಿಗೆ ಮಾಡಿಕೊಟ್ಬಿಟ್ರೆ ಅವನು ನೆಮ್ಮದಿಯಾಗಿ ತಿಂಡಿ ತಿಂತಾನೆ, ನಮಗೂ ನೆಮ್ಮದಿ ಇರುತ್ತೆ. ಸೊ ಇದೇ ರೀತಿ ನಾನು 15 ವರ್ಷದಿಂದ ಬದುಕ್ತಾ ಇರೋದು. 15 ವರ್ಷದಲ್ಲಿ 14 ವರ್ಷ ಅದೇ ರೀತಿ ಇದ್ದೆ, ಎಲ್ಲ ಅಡ್ಜಸ್ಟ್ ಮಾಡಿಕೊಂಡು. ಬಟ್ ಆವಾಗ ಗಂಡನೇ ದೇವರು ಅಂದ್ಕೊಂಡು ಗಂಡಂಗೆ ಕರೆಕ್ಟ್ ಟೈಮಿಗೆ ಎಲ್ಲ ಮಾಡಿಕೊಡ್ತಾ ಇದ್ದೆ. ಆದರೆ ನಿಮಗೆ ಗೊತ್ತು, ನಾನು ದೇವ್ರ ಮನೆ ಕಡೆಗೆ ಮುಖ ಹಾಕು ಸಹ ನೋಡ್ತಾ ಇರಲಿಲ್ಲ. ಲಾಸ್ಟ್ 1 ಇಯರು ನಾನು ನನ್ನ ಮಗ ಇಬ್ಬರೇ ತಿಂಡಿ ಗಿಂಡಿ ಮಾಡ್ಕೊತಾ ಇದ್ವು. ಅದು ಸಹ ನಿಮಗೆ ಗೊತ್ತು. ಬಟ್ ನಾನು ಅವರಿಗೆ ತಿಂಡಿ ಮಾಡಿಕೊಡಲ್ಲ ಅಂತ ನಾನೇನು ಹೇಳ್ಕೊಂಡಿಲ್ಲ. ಬಟ್ ನಿಮಗೆಲ್ಲ ಚೆನ್ನಾಗಿ ಗೊತ್ತು, ನಾನು ನನ್ನ ಗಂಡಂಗೆ ಕೊಡುವಾಗ ಫುಲ್ ಎಲ್ಲ ಎಷ್ಟು ವೆರೈಟೀಸ್ ಮಾಡಿ ಕೊಡ್ತಾ ಇದ್ದೆ. ನಾನು ನನ್ನ ಮಗನಿಗೆ ಸಿಂಪಲ್ಲಾಗಿ ಮಾಡ್ಕೊತಾ ಇದ್ದೆ. ಆ್ಯಂಡ್ ಗಂಡಂಗೆ ಕೊಡ್ತಾ ಇದ್ದೀನಿ ಅಂತ ಯಾವತ್ತೂ ನಾನು ತಿಂಡಿ ತೊಗೊಂಡೋಗೋದು ಎಲ್ಲ ಇಲ್ಲ. ಅದೇ ಮಂತ್ಲಿ ಒನ್ಸ್ ಯಾವಾಗಾದರೂ ಚಿಂಟು ಅವ್ರ ಅಜ್ಜಿ ಔಟ್ ಆಫ್ ಸ್ಟೇಷನ್ ಹೋಗಿದ್ದಾಗ ತಿಂಡಿ ಕೊಡುವಾಗ ಅಷ್ಟೇ ನಾನು ನಿಮಗೆ ಚಿಂಟು ಪಪ್ಪಾಗೆ ತಿಂಡಿ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೆ. ಅದು ಬಿಟ್ಟರೆ ಅವನಿಗೆ ನಾನು ತಿಂಡಿ ಮಾಡ್ತಿಲ್ಲ ಅಂತ ಯಾವತ್ತೂ ವರ್ಬಲಿ ನಾನು ಹೇಳ್ಕೊಂಡಿಲ್ಲ. ಬಟ್ ಈಗ ಹೇಳ್ತಾ ಇದ್ದೀನಿ. ಸೊ ಲಾಸ್ಟ್ 1 ಇಯರಿಂದ ನಾನೇನು ಅವನಿಗೆ ತಿಂಡಿ ಮಾಡಿರಲಿಲ್ಲ. ಚಿಂಟು ಅವ್ರ ಅಜ್ಜಿನೇ ಎಲ್ಲ ಮಾಡಿಕೊಡ್ತಾ ಇದ್ರು. ನಿಮಗೆ ಚೆನ್ನಾಗಿ ಗೊತ್ತು, ಒಂದ್ಸಲ ನಾನು ಫ್ರೂಟ್ಸ್ ಕಟ್ ಮಾಡುವಾಗ ಚಿಂಟು ಅವ್ರ ಪಪ್ಪ ಸಡನ್ನಾಗಿ ಎಂಟ್ರಿ ಕೊಟ್ಟ. ಫ್ರೂಟ್ಸ್ ಕೊಡುವಾಗಲೂ ನಾನು ಕ್ಯಾಪ್ಚರ್ ಮಾಡ್ತೀನಿ ಅಲ್ವಾ, ಅದೇ ರೀತಿ ಕ್ಯಾಪ್ಚರ್ ಮಾಡ್ತಾ ಇದ್ದೆ. ಆವಾಗ ಅವನು ಅಂತ ಕೋಪದಲ್ಲಿ ನೋಡಿಕೊಂಡು ಹಾಗೆ ಹೋದ. ಸೊ ಅವತ್ತಿಂದ ಅವನು ಫ್ರೂಟ್ಸ್ನ 1-2 ದಿನ ರಿಜೆಕ್ಟ್ ಮಾಡ್ದ. ಆಮೇಲೆ ನಾನು ಫ್ರೂಟ್ಸ್ ಕಟ್ ಮಾಡೋದು ಬಿಟ್ಟೆ. ಅದಾದ ನೆಕ್ಸ್ಟ್ ಡೇಯಿಂದನೂ ತಿಂಡಿ ತಿನ್ನೋದನ್ನು ನಾನು ಕೈಯಾರ ಮಾಡಿರೋ ತಿಂಡಿನ ತಿನ್ನೋದಕ್ಕೂ ರಿಜೆಕ್ಟ್ ಮಾಡ್ದೆ 2 ದಿನ. ಸೊ ಆವಾಗ ಏನು ಮಾಡಿದ್ರು, ಚಿಂಟು ಅವ್ರ ಅಜ್ಜಿನೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಟ್ ಅವರು ಹೇಳ್ಬೋದಿತ್ತು, ಈಗ ತಿಂಡಿ ಮೇಲೆ ಏನಕ್ಕೆ ಕೋಪ ತೋರಿಸ್ತಾ ಇದ್ದೀಯ, ತಿಂಡಿ ತಿನ್ಬೋದು ಅಂತ ಹೇಳ್ಬೋದಿತ್ತು. ಬಟ್ ಅವ್ರು ಅದನ್ನು ಮಗನಿಗೆ ಸಪೋರ್ಟ್ ಮಾಡಿಕೊಂಡು ನಾನು ಮಾಡಿದ ತಿಂಡಿ ತಿಂದನೇ ಇದ್ರೇನು, ಸೊ ಅಮ್ಮ ಮಾಡಿಕೊಡ್ತೀನಿ ಅಂದ್ಬಿಟ್ಟು ಅವ್ರು ಮಾಡಿಕೊಟ್ರು. ಹಾಗಾಗಿ ಸೊ ಅವತ್ತಿಂದ ಇವತ್ತಿನ ತನಕ ಅವರೇ ತಿಂಡಿ ಮಾಡ್ತಾಯಿದ್ರು. ಅದಾಗಿ ಸ್ವಲ್ಪ ದಿನಕ್ಕೆ ನಾನು ಮತ್ತೆ ಫ್ರೂಟ್ಸ್ ಕೊಡೋಕ್ಕೇನೋ ಸ್ಟಾರ್ಟ್ ಮಾಡಿದೆ. ಆದರೆ ತಿಂಡಿ ಮಾಡಿದ್ದನ್ನು ರಿಜೆಕ್ಟ್ ಮಾಡಿದ್ದೆ ಅಲ್ಲ, ಸೊ ಇವರು ಸಹ ಅದಕ್ಕೆ ಸಪೋರ್ಟಿಂಗಾಗಿ ಇವ್ರು ತಿಂಡಿ ಮಾಡಿಕೊಡ್ತಿದ್ರು ಅಲ್ಲ. ಸೊ ನನಗೇನೆ ಅಂದ್ಕೊಂಡಿದ್ದು, ಅವರೇ ತಿಂಡಿ ಮಾಡು ಅನ್ನೋ ತನಕ ನಾನು ಮಾಡೋದಿಲ್ಲ.
ಸೊ ಇದರಿಂದ ನಾನೇನು ಕಳ್ಕೊಳ್ಳಲ್ಲ, ಅವ್ರಿಗೆ ಸ್ಟ್ರೆಸ್ ಆಗೋದು. ಆ್ಯಕ್ಚುಲಿ ಚಿಂಟು ಅವ್ರ ಅಜ್ಜಿಗೆ ಸ್ಟ್ರೆಸ್ ಆಗೋದು. ಬಿಕಾಸ್ ನಾನು ತಿಂಡಿ ಮಾಡಿದ್ರೆ ಅವರು ಅಡುಗೆ ಮಾಡ್ಕೊತಾ ಇದ್ರು. ಅವರು ಸ್ವಲ್ಪ ಕೂಲಾಗಿರ್ತಿದ್ರು. ಬೆಳಗ್ಗೆ ಲೇಟಾಗಿ ಎತ್ಕೊಂಡು ಆರಾಮಾಗಿ 8 ಗಂಟೆಗೆ ಎತ್ಕೊಂಡು ಕೋಳಿ ಗಿಳಿ ನೋಡಿಕೊಂಡು ನಾಯಿಗೆ ವಿಚಾರಿಸ್ಕೊಂಡು ತಿಂಡಿ ತಿಂತಾಯಿದ್ರು. ನಾನೇ ಮಾಡಿಟ್ಟಿರ್ತಾ ಇದ್ದೆ ಅಲ್ಲ. ಬಟ್ ಇವಾಗ ಹಾಗಲ್ಲ. ಚಿಂಟು ಅವ್ರ ಪಪ್ಪಂಗೆ ಮಾಡಬೇಕು ಅಂದರೆ ಅವರು ಬೇಗ ಹೇಳಬೇಕು. ಬೇಗ ಈ 1 ವರ್ಷ ಅವರು ಪಡಬಾರ್ದು ಕಷ್ಟಪಟ್ಟಿದ್ದಾರೆ. ಬಿಕಾಸ್ ಬೇಗ ಎದ್ದೊಳ್ಬೇಕು, ಬೇಗ ಮಾಡಬೇಕು. ಆಮೇಲೆ ಆ ಕಡೆ ಅವ್ರ ಕೋಳಿ ನಾಯಿನೂ ನೋಡ್ಕೋಬೇಕು. ಆ್ಯಂಡ್ ಚಿಂಟು ಅವ್ರ ಪಪ್ಪ ನೆಟ್ಟಗೆ ತಿಂತಾನೆ, ಇಲ್ಲಾಂದರೆ ತಿನ್ನಲ್ಲ. ಅದೆಲ್ಲ ಎಕ್ಸ್ಟ್ರಾ ಆಗುತ್ತೆ. ಪಾಪ ಅವ್ರ ಮಧ್ಯಾಹ್ನ ಊಟಕ್ಕೂ ಅದೇ ತಿನ್ಕೊತಾ ಇದ್ರು. ಸೊ ಇದೆಲ್ಲ ನಾನು ನೋಡಿದ್ದೀನಿ. ಆದರೂ ಸಹ ನನಗೇನು ಅವರೇ ಮಾಡ್ಕೊಂಡಿರೋದು ಅವ್ರಿಗೆ ಅನ್ನಿಸ್ಬೇಕು, ಅಥವಾ ಅವ್ರಿಗೆ ಯಾರಾದರೂ ಬುದ್ಧಿ ಹೇಳಬೇಕು. ಅವಳು ಹೆಂಗೋ ಮಾಡ್ತಿದ್ಲು ತಾನೇ, ನಿನ್ಗೆ ಯಾಕೆ ಬೇಕಿದೆಲ್ಲ ಕಷ್ಟ ಅಂತ. ಬಟ್ ಇರಲಿ, ನಮ್ಮಮ್ಮ ತುಂಬ ಸಲ ಹೇಳಿದ್ರು ಪಾಪ ಮಾಡಿಕೊಡು ಅಂತ. ಇಲ್ಲ, ನಾನು ಅವರೇ ಹೇಳಿ ತಿಂಡಿ ಮಾಡು, ನಾವು ತಿಂತೀವಿ ಅನ್ನೋ ತನಕ ನಾನು ತಿಂಡಿ ಕಡೆಗೆ ಹೋಗಲ್ಲ ಅಂತ ನಾನು ಆಲ್ರೆಡಿ ಡಿಸೈಡ್ ಆಗಿದ್ದೆ. ಆ್ಯಂಡ್ ನಮ್ಮಮ್ಮಂಗೂ ಅದೇ ಹೇಳಿದ್ದೆ. ಇವಾಗ ಸ್ವಲ್ಪ ದಿನದ ಮುಂಚೆ ಚಿಂಟು ಅವ್ರ ಅಜ್ಜಿ ತುಂಬ ಹುಷಾರು ತಪ್ಪದಾಗಲೇ ನಾನು ತಿಂಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ಅವ್ರು ಹುಷಾರಾಗ್ತಾರೆ, ಅವ್ರಿಗೆ ಜವಾಬ್ದಾರಿ ವಹಿಸ್ಕೊಡೋಣ ಅಂತ ಅಂದ್ಕೊಂಡೆ. ಬಟ್ ಅವರು ನೀನೇ ಮಾಡ್ತೀಯಲ್ವ ತಿಂಡಿನ ಅಂತ ಹೇಳಿದ್ರು. ಸೊ ಆವಾಗ ನಾನು ಇಲ್ಲ ಅಂತ ಹೇಗೆ ಹೇಳಿ ಅಂದ್ಬಿಟ್ಟು ಈಗ ತಿಂಡಿ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನಿಮಗೆ ಗೊತ್ತು. ಸೊ ಇದು ನನ್ನ ತಿಂಡಿ ಮತ್ತು ಫ್ರೂಟ್ಸಿನ ಕತೆ. ಹೋಪ್ಸೋ ನಿಮಗೆಲ್ಲ ನಾನು ಯಾಕೆ ತಿಂಡಿ ಮಾಡ್ತಿರ್ಲಿಲ್ಲ ಅನ್ನೋದಕ್ಕೆ ಆನ್ಸರ್ ಸಿಕ್ತು ಅಂತ ಅನ್ಕೋತೀನಿ. ಈಗ ಟೈಮ್ ಬಂದು 7:30. ಪೂಜೆ ಎಲ್ಲ ಆಯಿತು ನೋಡಿ. ಅಡುಗೆ ಮನೆ ಜವಾಬ್ದಾರಿ ಇದ್ದರೆ ಸೊ ಹಿಂಗಾಗತ್ತೆ. ಫಸ್ಟೇ ನಾನು ನಿಮಗೆ ಹೇಳಿದಾಗೆ ಅಡುಗೆ ಮನೆ ಕೆಲಸ ಮಾಡಿ ಇಟ್ಬಿಟ್ಟು ಆಮೇಲೆ ಸ್ನಾನ ಮಾಡೋಕ್ಕೆ ಹೋಗಿದ್ದು. ಚಪಾತಿಗೆ ಬೀನ್ಸ್ ಪಲ್ಯ ಮಾಡಿ, ಚಪಾತಿ ಹಿಟ್ಟು ಕಲಸಿ, ಚಿಂಟು ಪಪ್ಪಾಗೆ ವಾಟರ್ ಪ್ರಿಪ್ರೇಷನ್ ಮಾಡಿ, ಲೆಮನ್ನು ಸಾಲ್ಟ್ ಎಲ್ಲ ಹಾಕಿ ಎಲ್ಲ ಮಾಡಿಟ್ಟು ಹೋಗಿದ್ದೆ. ಆಮೇಲೆ ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಬಂದೆ. ಇವಾಗ ನನಗೆ ಟೀಗೆ ಇಟ್ಕೊಂಡಿದ್ದೀನಿ. ಈ ಕಡೆ ಈಗ ಚಪಾತಿ ಮಾಡಬೇಕು. ಚಿಂಟು ಪಪ್ಪ ಮೇ ಬಿ ಔಟ್ಸೈಡ್ ಹೋದ. ಮೇ ಬಿ ಹೇರ್ ಕಟ್ ಅಥವಾ ಶೇವಿಂಗಿಗೆ ಹೋಗಿರ್ಬೇಕು ಅನ್ಸುತ್ತೆ. ಅಷ್ಟರಲ್ಲಿ ನಾವು ತಿಂಡಿ ಮಾಡಿ ಇಟ್ಬಿಡೋಣ. ಹೋಮ್ ಮೇಕರ್ಸ್ ಅಂದರೆ ಆ ಮನೆ ಗೃಹಿಣಿ ಯಾವಾಗ್ಲೂ ನಗ್ನಗ್ತಾ ಇರಬೇಕು, ರಿಜಿಡ್ಡಾಗಿರಬಾರ್ದು. ಸಮಯಕ್ಕೆ ತಕ್ಕಂತೆ, ಸಂದರ್ಭಕ್ಕೆ ತಕ್ಕಂತೆ ಅನುಗುಣವಾಗಿ ಚೇಂಜಸ್ನ ಮಾಡ್ಕೋತಾ ಇರಬೇಕು. ಒಂದೇ ರೀತಿ ಇರ್ತೀನಿ ಅಂದರೆ ಸರ್ವೈವ್ ಆಗೋದು ಕಷ್ಟ ಆಗತ್ತೆ. ಇತ್ತೀಚಿನ ದಿನಗಳಲ್ಲಿ ಡಿವೋರ್ಸ್ ಆಗ್ತಾ ಇರೋದು ಇದೇ ಕಾರಣಕ್ಕೆ ನೋಡಿ. ಸ್ವಲ್ಪ ಜಗಳ ಆಯಿತು ಅಂದ ತಕ್ಷಣ ತವರ ಮನೆಗೆ ಓಡ್ಬಿಡ್ತಾರೆ. ಬಟ್ ನನ್ನ ವಿಷಯ ನೋಡಿ, 15 ವರ್ಷದಿಂದನೂ ಇದ್ದೀನಿ. ನಾನು ಜಗಳ ಮಾಡಲ್ಲ. ಹೀಗೆ ಸ್ಮಾಲಾಗಿ ಕ್ಲ್ಯಾಶಸ್ ಆಗ್ತಾ ಇರುತ್ತೆ. ಸೈಲೆಂಟ್ ವಾರ್ಸ್, ಮ್ಯಾಕ್ಸಿಮಮ್ ಸೈಲೆಂಟ್ ವಾರ್ಸೇ ಜಾಸ್ತಿ ನಮ್ಮನೆ. ಯಾವ ಕಾರಣಕ್ಕೆ ಅವ್ನು ಸೈಲೆಂಟಾಗಿದ್ದಾನೆ ಅನ್ನೋದೇ ಗೊತ್ತಾಗಲ್ಲ. ಏನದು ಮನಸ್ಸಿನಲ್ಲೇ ಮಂಡಿಗೆ ತಿನ್ನೋದು ಅಂತಾರಲ್ಲ, ಹಾಗೆ ಅವ್ನ ಮನಸ್ಸಲ್ಲಿ ಏನಿದೆ ಅನ್ನೋದೇ ಗೊತ್ತಾಗಲ್ಲ. ಈ ರೀತಿ ಆದಾಗ ನಾನಂತೂ ತಲೆನೇ ಕೆಡಿಸ್ಕೊಳ್ಳಲ್ಲ. ಅವನೇ ಸರಿ ಹೋಗಲಿ ಅಂದ್ಬಿಟ್ಟು ನನ್ನ ಪಾಡಿಗೆ ನಾನು ಇರ್ತೀನಿ. ಹಂಗಿದ್ರೇ ಸರ್ವೈವ್ ಆಗೋಕ್ಕಾಗೋದು. ಇಲ್ಲ ಅಂದರೆ ನಿಜಕ್ಕೂ ಸರ್ವೈವ್ ಆಗೋಕ್ಕಾಗಲ್ಲ. ಅಲ್ಟಿಮೇಟಾಗಿ ನಾವು ಡಿವೋರ್ಸ್ ತೊಗೋಬೇಕಾಗತ್ತೆ. ಗೈಸ್, ತಿಂಡಿ ಕೆಲಸ ಎಲ್ಲ ಆಯಿತು. ಬನ್ನಿ ಇವಾಗ ಚಿಂಟುಗೆ ತಿಂಡಿ ಕೊಡೋಣ. ಚಿಂಟು ಪಪ್ಪ ಇನ್ನೂ ಬಂದಿಲ್ಲ. ಸೊ ನಾನು ಚಿಂಟು ತಿಂಡಿ ತಿಂತೀವಿ. ಚಿಂಟು ಪಪ್ಪಾಗೆ ಚಿಂಟು ಅವ್ರ ಅಜ್ಜಿ ತಿಂಡಿ ಕೊಟ್ಕೋತಾರೆ. ಚಿಂಟು ಅಂದ ತಕ್ಷಣ ನಮ್ಮ ಚಿಂಟು ಬಂದ. ಆಯ್ತಮ್ಮ ಪೂಜೆ? ಅದು ಯಾಕೆ ನಾಚ್ಕೋತಾ ಇದೆಯಾ? ಚಿಂಟುದು ತಿಂಡಿ ಆಯಿತು. ಸೊ ಅವ್ರ ಪಪ್ಪನೂ ಬಂದ. ಈಗ ಅವ್ರ ಪಪ್ಪಂಗೂ ಸಹ ತಿಂಡಿ ಕೊಡಬೇಕು. ಬನ್ನಿ ಹೋಗೋಣ. ತುಂಬ ಜನಕ್ಕೆ ಡೌಟ್ ಇದೆ, ಪಲ್ಯ ಜೊತೆ ಇನ್ನೊಂದು ತಿಂಡಿಗೇನೋ ಕೊಡ್ತೀರಲ್ಲ, ಅದೇನು ಸಸ್ ಅಂತ. ಬೆಲ್ಲನ ಹೇಗೆ ಮಾಡ್ತೀರಾ ಅಂತ ಕೇಳ್ತಾ ಇದ್ರಿ. ಇದು ಮಾಡೋದಲ್ಲ, ಜೋನಿ ಬೆಲ್ಲ ಅಂತ ಸಿಗತ್ತೆ, ತೆಳು ಬೆಲ್ಲ. ಅದೇ ಏನದು ಬೆಲ್ಲ ತೆಗೆಯುವಾಗ ಮುಂಚೆ ಅಂಟಿರುತ್ತಲ್ಲ, ಅದನ್ನೇ ಜೋನಿ ಬೆಲ್ಲ. ಸ್ವಲ್ಪ ತೆಳುವಾಗಿರುತ್ತೆ, ಅದೇ ಇದು. ಬನ್ನಿ ಇವಾಗ ಚಿಂಟು ಪಪ್ಪಾಗೆ ತಿಂಡಿ ಕೊಡೋಣ.
ಚಿಂಟುನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದೆ. ಸೊ ಇವಾಗ ಸಾರು ಮಾಡ್ತಾಯಿದ್ದೀನಿ. ಅವನು ಆಲ್ರೆಡಿ ಇಲ್ಲಿ ಬಂದಾಗ್ಲಿಂದನೂ ಅಮ್ಮ ಸಾರು ಮಾಡಮ್ಮ ಅಂತ ಇದ್ದ. ಸೊ ಚಿಂಟು ರಚನೆ ಮಾಡ್ತಾಯಿದ್ರು ಅಲ್ಲ, ಹಾಗಾಗಿ ನಾನು ಸುಮ್ಮನೆ ಆದೆ. ಮತ್ತು ಸ್ವಲ್ಪ ಕೆಲಸ ಎಲ್ಲ ಇದ್ದಿದ್ದರಿಂದ ಅವನಂತೂ ಅಮ್ಮನ ಸಾರೇ ಬೇಕು ಅವನಿಗೆ. ಹಾಗಾಗಿ ಇವತ್ತು ನಾನೇ ಬೇಳೆ ಸಾರು ಮಾಡ್ತಾ ಇದ್ದೀನಿ ಚಿಂಟುಗೆ ಅಂತ. ಸಾರು ಮಾಡಿಬಿಟ್ಟು ಅನ್ನ ಮಾಡಿಟ್ಬಿಟ್ಟು ಆಮೇಲೆ ಬಟ್ಟೆ ವಾಶ್ ಮಾಡೋಣ. ಇಲ್ಲ ಎಡಿಟಿಂಗ್ ಮಾಡಬೇಕು. ಇವತ್ತು ವ್ಲಾಗ್ ಅಪ್ಡೇಟ್ ಮಾಡಬೇಕು ಅಂದರೆ ಎಡಿಟ್ ಮಾಡಬೇಕು. ಸೊ ಎಡಿಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿ ಆಮೇಲೆ ನಾವು ಬಟ್ಟೆ ವಾಶ್ ಮಾಡೋಣ. ತುಂಬ ಟೈಮ್ ಬಿಡುತ್ತೆ ಗೈಸ್. ಚಿಂಟು ಏನಕ್ಕೂ ಬಿಡಲ್ಲ. ಚಿಂಟು ಅವರಪ್ಪ ಇದ್ದಿದ್ದು ಬಿಡಲ್ಲ. ಕರ್ಮ ಹೆಂಗೋ ಒಂದು ಮ್ಯಾನೇಜ್ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದೀವಿ. ಅಂತೂ ಇಂತೂ ಇವತ್ತು ಸಕ್ಸಸ್ಫುಲ್ಲಿ ತಿಂಡಿನೂ ಸಹ ಬ್ಯಾಲೆನ್ಸ್ ಮಾಡಿಕೊಂಡು ಪೂಜೆನೂ ಸಹ ಬ್ಯಾಲೆನ್ಸ್ ಮಾಡಿಕೊಂಡು ಎರಡು ಮ್ಯಾನೇಜ್ ಮಾಡಿದ್ದೀನಿ. ಆದರೆ ಸ್ವಲ್ಪ ಗಡಿಬಿಡಿ, ಒಂಥರ ಭಕ್ತಿ ಅನ್ನೋದೇನಿಲ್ಲ. ಮಾಡಬೇಕಲ್ಲ ಅಂದ್ಬಿಟ್ಟು ಇವತ್ತು ಪೂಜೆ ಮಾಡಿದ್ದೀನಿ. ಹಾನೆಸ್ಟಾಗಿ ಹೇಳಬೇಕು ಅಂದರೆ ಏನೂ ಸಹ ಪ್ರೇ ಸಹ ಮಾಡಿಲ್ಲ, ಬಟ್ ಪೂಜೆ ಮಾಡಿದ್ದೀನಿ ಅಷ್ಟೇ. ಇಷ್ಟು ದಿನ ನಾನು ಪೀಸಾಗಿ ಕಾಮಾಗಿ ದೇವ್ರ ಹತ್ರ ಮಾತಾಡ್ತಿದ್ದೆ ಅಲ್ಲ. ಸೊ ಆ ರೀತಿ ಎಲ್ಲ ಏನಿಲ್ಲ. ದೀಪ ಹಚ್ತಾ ಬಂದ, ತಿಂಡಿ ಮಾಡ್ದ, ಹಿಂಗಾಯ್ತು ಇವತ್ತಿನ ಕತೆ. ಬಟ್ ಇಟ್ ಶುಡ್ ನಾಟ್ ರಿಪೀಟ್ ಲೈಕ್ ದ್ಯಾಟ್. ಸ್ವಲ್ಪ ಬೇಗ ಟೈಮ್ ಮಾಡಿಕೊಂಡು ಬೇಗ ಮಾಡಬೇಕು. ಪ್ರತಿಯೊಂದಕ್ಕೂ ಅಡ್ಜಸ್ಟ್ ಆಗಬೇಕು ಅಂದರೆ ಟೈಮ್ ಹಿಡಿಯುತ್ತೆ ಅಲ್ಲ. ಸೊ ಇವತ್ತು ಹಿಂಗಾಯಿತು. ಬಟ್ ನಾಳೆಯಿಂದ ಸ್ವಲ್ಪ ಗಮನ ಕೊಟ್ಟು ಪ್ರೀತಿಯಿಂದ ಮಾಡಬೇಕು ಪೂಜೆನ. ಸಾರು ಕುದೀತಾ ಇದೆ, ಮುಚ್ಚಳ ಹಾಕೋಣ. ಸಾರು ಮಾಡೋಕ್ಕಿಟ್ಟಿದ್ದೀನಿ. ಇವಾಗ ಅನ್ನಕ್ಕೆ ಅಕ್ಕಿ ಎಲ್ಲ ವಾಶ್ ಮಾಡಿಕೊಂಡು ಅನ್ನಕ್ಕಿಡೋಣ. ನಾ ಇನ್ನೂ ತಿಂಡಿ ತಿಂದಿಲ್ಲ. ಮುಂಚೆ ಎಲ್ಲ ನಾನು ಚಿಂಟು ಒಟ್ಟಿಗೆ ತಿಂಡಿ ತಿಂತಾಯಿದ್ವು. ಈಗ ಚಿಂಟುಗಷ್ಟೇ ತಿನ್ನಿಸ್ಬಿಟ್ಟು ಏನದು ಎಲ್ಲರದ್ದು ತಿಂಡಿ ಆದಮೇಲೆ ನಾನು ತಿಂತೀನಿ. ಬಿಕಾಸ್ ಜವಾಬ್ದಾರಿ ಅನ್ನೋದಿರುತ್ತೆ. ಅವರೆಲ್ಲ ಹೊಟ್ಟೆ ತುಂಬ ತಿಂದಾದಮೇಲೆ ನಾನು ತಿನ್ನಬೇಕು. ಮಿಕ್ಕಿದ್ರೆ ತಿನ್ನೋದು, ಇಲ್ಲ ಅಂದರೆ ಚಳಿಗ ನಡೆಯುತ್ತೆ. ಸೊ ನನಗೇನು ಹೊಟ್ಟೆ ಹಸಿವು ಅನ್ನೋದು ಆಗಲ್ಲ. ಸೊ ಹಂಗಾಗಿ ಅವ್ರಿಗೆಲ್ಲ ಕೊಟ್ಟು ಆಮೇಲೆ ಜಾಸ್ತಿ ಮಾಡಿದ್ರೆ ಮತ್ತೆ ನಾನೇ ತಿನ್ನಬೇಕಾಗತ್ತೆ, ಮಿಕ್ಬಿಡತ್ತೆ. ಬಿಕಾಸ್ ಚಿಂಟು ಅವ್ರ ಪಾಪ ನೆಟ್ಟಗೆ ತಿಂಡಿ ತಿನ್ನಲ್ಲ. ಹಾಗಾಗಿ ಎಷ್ಟು ಬೇಕೋ ಅಷ್ಟೇ ಮಾಡ್ತೀನಿ. ಸೊ ಹೆಂಗೋ ಬಿಡ್ತಾನೆ ಚಿಂಟು ಅವ್ರ ಪಪ್ಪ, ಆವಾಗ ಅದನ್ನು ನಾನು ತಿನ್ಕೊಳ್ಳೋದು. ಸೊ ಎಲ್ರಿಗೂ ಅಡ್ಜಸ್ಟ್ ಆಗುತ್ತೆ. ಹಾಗಾಗಿ ಇವಾಗ ಈ ರೀತಿಯಾಗಿ ನನ್ನ ಟೈಮ್ ಟೇಬಲ್ ಚೇಂಜ್ ಆಗಿದೆ. ಚಿಂಟುಗಷ್ಟೇ ತಿಂಡಿ ತಿನ್ನಿಸ್ಬಿಟ್ಟು ನಾನೀಗ ತಿಂಡಿ ತಿನ್ನಬೇಕು. ಸಮಯಕ್ಕೆ ತಕ್ಕಂತೆ ಚೇಂಜಸ್ ಮಾಡ್ಕೊತಾ ಇರಬೇಕು. ಹಿಂಗೆ ಇರ್ತೀನಿ ಹಾಗೆ ಇರ್ತೀನಿ ಅಂದರೆ ಆಗೋಲ್ಲ. ನೋಡಿ ಚಿಂಟು ಅವ್ರ ಪಾಪ ಇಷ್ಟು ಬಿಟ್ಟಿದ್ದಾನೆ. ಪಲ್ಯ ಅಂತೂ ಮೂಸು ನೋಡಲ್ಲ ಅವನು, ಸುಮ್ಮನೆ ಮಾಡೋದಷ್ಟೇ ಪಲ್ಯ. ಆದರೂ ಸಹ ಪಲ್ಯ ಇಲ್ದಾನೆ ಬರೀ ಬೆಲ್ಲದಲ್ಲಿ ಕೊಡೋಕ್ಕೆ ಬೇಜಾರಾಗತ್ತೆ. ಹಾಗಾಗಿ ಪಲ್ಯ ಮಾಡ್ತೀನಿ. ಇವಾಗ ನಾವು ಚಪಾತಿ ಬಿಸಿ ಮಾಡಿಕೊಂಡು ತಿನ್ನೋಣ. ಇನ್ನೂ 2 ಚಪಾತಿ ಇದೆ ಬಿಟ್ಟಿದ್ದೀನಿ. ಗೈಸ್ ಬನ್ನಿ ತಿಂಡಿ ತಿನ್ನೋಣ. ಇವಾಗ ಚಪಾತಿ ಬಿಸಿ ಮಾಡಿಕೊಂಡೆ, ಪಲ್ಯನೂ ಬಿಸಿ ಮಾಡಿಕೊಂಡೆ. ಲೇಟ್ ಸಾರಿಗೆ ಇಟ್ಟಿದ್ದೀನಿ. ಮೇ ಬಿ ಆ ಕುಕ್ಕರ್ ಮುಚ್ಚಳ ಸರಿ ಇಲ್ಲ ಅನಿಸುತ್ತೆ. ಗ್ಯಾಸ್ಕೆಟ್ ಸಹ ಚೇಂಜ್ ಮಾಡಿದೆ, ಆದರೂ ವಿಸಿಲ್ ಬರ್ತಾ ಇಲ್ಲ. ಗೈಸ್ ನಂದು ತಿಂಡಿ ಆಯಿತು. ಸಾರಂತೂ ವಿಸಲ್ ಬರ್ತಾ ಇಲ್ಲ. ಏನು ಮಾಡೋದು ನೋಡೋಣ ಆಲ್ಟರ್ನೇಟಿವ್. ಗೈಸ್ ಈಗ ಸಾರನ್ನ ಅನ್ನ ಮಾಡೋ ಕುಕ್ಕರ್ಗೆ ಚೇಂಜ್ ಮಾಡಿದ್ದೀನಿ. ಅನ್ನ ಮಾಡಬೇಕು ಅಂತ ರೆಡಿ ಮಾಡ್ಕೊಂಡಿದ್ದೆ ಅಲ್ಲ, ಸೊ ಅದನ್ನು ಈ ಪಾತ್ರೆಗೆ ಶಿಫ್ಟ್ ಮಾಡಿದ್ದೀನಿ. ಗೈಸ್ ನೋಡಿ ಇವಾಗ ಸಾಂಬಾರು ಏನದು ಸಾರು, ಬೇಳೆ ಸಾರು ವಿಸಲ್ ಬರುತ್ತೆ. ಇದನ್ನು ವಿಸಲ್ ಓಡಿಸಿ ನಾವು ಹೋಗಿ ಎಡಿಟಿಂಗ್ ಮಾಡೋಣ.
ಗೈಸ್ ಎಡಿಟ್ ಮಾಡೋಣ ಅಂತ ಇಲ್ಲಿ ಬಂದು ಕೂತ್ಕೊಂಡ ಚಿಂಟುದು ತಂಬಿಟ್ಟಿನ ಡಬ್ಬಿ ಕಾಣ್ತಾ ಇತ್ತು. ಸೊ ಆಲ್ರೆಡಿ ಒಂದು ತಿಂದೆ, ಇದು ಎರಡನೇದು. ಸೊ ತಿನ್ಬಿಡೋಣ ಅಲ್ಲ, ಅವ್ನು ಬೈಕೊಂಡ್ರೆ ಬೈಕೊಳ್ಳಿ. ಪಾಪ ಇನ್ನು ಒಂದೇ ಇರೋದು ಅವನಿಗೆ. ಅದನ್ನು ಮುಟ್ಟಲ್ಲಪ್ಪ ನಾನು, ಮುಟ್ಟಿದ್ರೆ ಇನ್ನೇನಿಲ್ಲ ನನ್ನನ್ನೇ ಮಾಡಿಕೊಡು ಅಂತ ಕೂತ್ಕೊಂಡ್ಬಿಡ್ತಾನೆ. ಗೈಸ್ ಕಸದವ್ರು ಬರ್ತಾ ಇದ್ದಾರೆ, ಬನ್ನಿ ಕಸ ಕೊಡೋಣ. ಗೈಸ್ ಚಿಂಟು ಊಟ ಮಾಡಿಸಿ ಬಂದೆ. ಚಿಂಟು ಅವ್ರ ಅಜ್ಜಿ ಏನೋ ಸಾಮಾನು ಲಿಸ್ಟ್ ಕೊಟ್ಟಿದ್ರು, ಹಾಕೋ ಬಂದೆ. ಬನ್ನಿ ತಗೊಂಡೋಗೋಣ. ಗೈಸ್ ಇನ್ನೂ ಬಟ್ಟೆ ಒಗ್ದಿಲ್ಲ, ಬೇಗ ಬೇಗ ಬಟ್ಟೆ ಒಗ್ಯೋಣ ಬನ್ನಿ. ಆಮೇಲೆ ಹೋಗಿ ಚಿಂಟುನ ಕರ್ಕೊಬರ್ಬೇಕು. ಎಷ್ಟು ಕೆಲಸ ಮಾಡಿದ್ರು ಮುಗಿಯಲ್ಲ. ಗೈಸ್ ಬಟ್ಟೆ ಒಗ್ದಾಯ್ತು, ಬನ್ನಿ ತೋರಿಸ್ತೀನಿ. ನೋಡಿ ಎಷ್ಟು ಬಟ್ಟೆ ಒಗ್ದಿದ್ದೀನಿ. ಅಲ್ಲಿ ತೆಂಗಿನ ಮರ ಅಡ್ಡ ಬರ್ತಾ ಇದೆ, ತೆಂಗಿನ ಗರಿ. ಸೊ ಅರ್ಧಂಬರ್ಧ ಬಟ್ಟೆಗಳು ಹಾಕ್ಬೋದು, ಅದಕ್ಕೆ ಈ ಕಡೆ ಸ್ವಲ್ಪ ಹಾಕ್ತೀನಿ. ಇನ್ನೂ ಸ್ವಲ್ಪ ಟೈಮ್ ಇದೆ. ಏನು ಮಾಡೋಣ ಅಂದರೆ ಸ್ವಲ್ಪ ಎಡಿಟಿಂಗ್ ಮಾಡೋಣ, ಆಮೇಲೆ ಹೋಗಿ ಚಿಂಟು ಕರ್ಕೊಬರೋಣ. ಬನ್ನಿ ಗೈಸ್. ನೆನ್ನೆ ಚಿಂಟು ಅವ್ರ ಅಜ್ಜಿ ಚಿಂಟುಗೆ ಕಡಲೆಕಾಯಿ ಕೊಟ್ಟಿದ್ರು, ಅವನಿಗೆ ಬ್ಯಾಡ್ ಬಂತೆ. ಸೊ ನನಗೂ ಹೊಟ್ಟೆ ಫುಲ್ ಲೋಡಾಗಿತ್ತು, ಬಿರಿಯಾನಿ ಎಲ್ಲ ತಿಂದು. ನಾನು ಏನು ತಿನ್ನಲಿಲ್ಲ, ಚಿಂಟುನೂ ತಿನ್ನಲಿಲ್ಲ. ಸೊ ಈಗ ತಿನ್ನೋಣ. ಮೊನ್ನೆ ಕೊಟ್ಟಿದ್ದಾಗ, ಮೊನ್ನೆ ಅಲ್ಲ ಲಾಸ್ಟ್ ಟೈಮ್ ಕೊಟ್ಟಾಗ ಫುಲ್ ಎಲ್ಲ ಅವನೇ ತಿನ್ಕೊಂಡ್ಬಿಟ್ಟ. ನಾನು 4 ತಿಂದೆ ಅನಿಸುತ್ತೆ ಅಷ್ಟೇ, ಎಲ್ಲ ಅವನೇ ಖಾಲಿ ಮಾಡ್ದ. ನಮ್ಮ ಚಿಂಟು ತಿಂದಿದ್ದೇ ತಿನ್ನೋಕ್ಕೆ ಇಷ್ಟಪಡಲ್ಲ ರಿಪೀಟೆಡಾಗಿ. ಇವಾಗ ಕುಕ್ಕುಂಬರ್ ಬಿಟ್ಟ, ಆರೆಂಜ್ ಬಿಟ್ಟ, ಹೀಗೆ ದಿನ ಏನಂತ ತರಲಿ ಹೊಸದು. ಗೈಸ್ ಈಗ ಚಿಂಟುನ ಪಿಕ್ ಮಾಡೋಣ ಅಂತ ಬಂದೆ. ಈಗ ಟೈಮ್ ಬಂದು 4:45. ಸೊ ವೆಯ್ಟ್ ಮಾಡ್ತಾ ಇದ್ದೀನಿ ಬರ್ತಾನೆ ಅಂತ, ಇನ್ನೂ ಬಂದಿಲ್ಲ. ನಿಮಗೆ ಗೊತ್ತಾ, ನಾನು ದಿನಕ್ಕೆ 3 ಸಲ ಓಡಾಡ್ತೀನಿ. ಐ ಮೀನ್ ಪಿಕ್ಕು ಡ್ರಾಪು ಅನ್ನೋ ರೀತಿಯಲ್ಲಿ. ಬೆಳಗ್ಗೆ ಒಂದು ಸಲ ಚಿಂಟುನ ಸ್ಕೂಲಿಗೆ ಬಿಡ್ತೀನಿ, ಮತ್ತು ವಾಪಸ್ ಮನೆಗೆ ಬರ್ತೀನಿ. ಮಧ್ಯಾಹ್ನ ಊಟ ತೊಗೊಂಡೋಗ್ತೀನಿ, ಮತ್ತು ವಾಪಸ್ ಮನೆಗೆ ಬರ್ತೀನಿ. ಮತ್ತು ಇವಾಗ ಸಂಜೆ ಅವನನ್ನು ಪಿಕ್ ಮಾಡೋಕ್ಕೆ ಹೋಗಿ ಮತ್ತೆ ಮನೆಗೆ ಕರ್ಕೊಬರ್ತೀನಿ. ಗೈಸ್ ಜಸ್ಟ್ ನಾವು ಚಿಂಟುನ ಸ್ಕೂಲಿಂದ ಕರ್ಕೊಂಡು ಬಂದೆ. ಗೈಸ್ ಚಿಂಟುಗೆ ಸ್ವಲ್ಪ ಪಾಪ್ಕಾರ್ನ್ ಕೊಡ್ತಾ ಇದ್ದೀನಿ, ಒಂದೇ ಪ್ಯಾಕ್ ಇರೋದು. ಮತ್ತು ವಾಟರ್ಮೆಲನ್ ಮತ್ತು ಮ್ಯಾಂಗೋ ಇಷ್ಟು ಕೊಡೋಣ ಅಂತ ಬಂದಿದ್ದೀನಿ. ಬನ್ನಿ ಈಗ ಕಟ್ ಮಾಡೋಣ. ಗೈಸ್ ಇವತ್ತು ಚಿಂಟುಗೆ ಇವತ್ತು ಚಿಂಟುಗೆ ಪಾಪ್ಕಾರ್ನು, ಮ್ಯಾಂಗೋ ಮತ್ತು ವಾಟರ್ಮೆಲನ್ ತಗೋಪುಟ. ತಿನ್ಬಿಟ್ಟು ಓದ್ಕೋ. ಕುತ್ಕೊಂಡು ಮೊಬೈಲ್ ನೋಡಬೇಡ. ನನಗೇನು ಸೀರಿಯಸ್ ಇಲ್ಲ. ಓದ್ಕೋ, ನಾನು ವಾಕಿಂಗ್ ಹೋಗ್ಬಿಟ್ಟು ಬರ್ತೀನಿ. ಗೈಸ್ ವಾಕಿಂಗ್ ಹೋಗಿ ಬಂದು ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ಬೆಳಗ್ಗೆ ಕಸ ಕೊಟ್ಟಿದ್ದೆ ಅಲ್ಲ, ಸೊ ಕಸ ಎಲ್ಲ ಮುಟ್ಟಿದ್ದೆ ಅಲ್ಲ, ಹಾಗಾಗಿ ನನಗೆ ದೇವ್ರ ಮನೆಗೆ ಬಂದು ಪೂಜೆ ಮಾಡೋಕ್ಕೆ ಮನಸ್ಸಿರಲಿಲ್ಲ.
ಸೊ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿದ್ದೀನಿ. ಇವತ್ತಿನ ವ್ಲಾಗ್ ಇಷ್ಟೇ ಗೈಸ್. ನಿಮಗೆ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್ ಗೈಸ್.